ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿ, ಸೂತ್ರಧಾರರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ ಆಗಿತ್ತು ಅಂತೆ ಕಂತೆಗಳಲ್ಲಿ. ಆದರೆ ಸಾಕ್ಷ್ಯಾಧಾರಗಳು ಯಾವುದೂ ಕೂಡ ಇರಲಿಲ್ಲ ಅಲ್ವೇ? ಅದಕ್ಕೆ ನಾವು ಕೂಡ ಏನನ್ನು ಕೂಡ ಹೇಳುವಂತಹ ಒಂದು ಸ್ಥಿತಿನೂ ಕೂಡ ಇರಲಿಲ್ಲ. ಆದರೆ ಸೂತ್ರಧಾರಿಯಾಗಿದ್ದಂತಹ ದರ್ಶನು ನನಗೇನು ಗೊತ್ತೇ ಇಲ್ಲ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ತನಿಖೆ ಆರಂಭ ಆಗತ್ತೆ, ಪೊಲೀಸ್ ಅಧಿಕಾರಿಗಳು ಮೈಸೂರಿಗೆ ಹೋಗಿ ಇದ್ದಕ್ಕಿದ್ದಂತೆ ಅರೆಸ್ಟ್ ಮಾಡ್ತಾರಲ್ವಾ, ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಏಕದಮಾಗಿ ಗಾಬರಿ ಆಗಿಬಿಡ್ತಾರೆ. ಹೇಗೆ ಹೊರಗಡೆ ಬಂತು ವಿಷಯ, ಯಾವ ರೀತಿಯಾಗಿ ಗೊತ್ತಾಯಿತು, ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳು ಅವರಲ್ಲೂ ಕೂಡ ಮನೆ ಮಾಡುತ್ತೆ. ಎಷ್ಟೇ ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರನ್ನು ಹುಡುಕುವಲ್ಲಿ, ಈ ಪ್ರಕರಣದಲ್ಲಿ ಅವರ ಪಾತ್ರ ಏನಿತ್ತು ಆ ಪಾತ್ರವನ್ನು ಬಯಲಿಗಿಳಿಯೋದರಲ್ಲಿ ಪೊಲೀಸರು ಕೂಡ ಇಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತಹ ಒಂದು ಕಥೆ ಏನಿತ್ತಲ್ವೇ, ಇನ್ನು ಅದೇ ರೀತಿಯಾಗಿ ಬೆಕ್ಕೇನಿದೆ, ಒಂದು ಬೆಕ್ಕು ನಾನು ಸನ್ಯಾಸಿನಪ್ಪ ಅಂತ ಇಲಿಗಳಿಗೆಲ್ರಿಗೂ ಕೂಡ ನಂಬಿಸೋದಕ್ಕೆ ಒಂದು ಪ್ರಯತ್ನ ಏನು ಮಾಡ್ತಾ ಇತ್ತಲ್ವೇ, ಆ ಒಂದು ಪ್ರಯತ್ನದಲ್ಲಿ ಇಲ್ಲ ಬೆಕ್ಕು ಇಲಿಗಳನ್ನು ತಿನ್ನುತ್ತೆ ಅಂತ ಅದನ್ನು ಸಾಬೀತು ಮಾಡೋರು ಯಾರು, ಈ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಯೂ ಕೂಡ ಇದೇ ಪ್ರಕರಣದಲ್ಲೂ ಕೂಡ ಬರುತ್ತೆ. ನನಗೇನು ಗೊತ್ತೇ ಇಲ್ಲ, ನಾನೇನು ಮಾಡೇ ಇಲ್ಲ, ಎಲ್ಲ ನಮ್ಮ ಹುಡುಗರೇ ಮಾಡಿದ್ದು, ನಾನಲ್ಲಿ ಹೋಗಿದ್ದೆ, ವಾರ್ನಿಂಗ್ ಮಾಡಿದೆ, ಅಲ್ಲಿಂದ ವಾಪಸ್ ಬಂದಿದ್ದು ನಿಜ, ಆದರೆ ನಾನು ಹೊಡೆದೇ ಇಲ್ಲ, ನಾನು ಹಲ್ಲೆನೇ ಮಾಡಿಲ್ಲ ಅಂತ ದರ್ಶನ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಇದು ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ರೀತಿ ಗೊಂದಲ ಆಗತ್ತೆ. ಯಾಕಂದರೆ ಯಾವ ಆರೋಪಿ ಇದ್ದ, ಯಾವ ಆರೋಪಿಯ ಮೇಲೆ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು, ಇನ್ನು ಅವರ ವೆಹಿಕಲ್ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿತ್ತು, ಅವರದ್ದೇ ವೆಹಿಕಲ್ ಅಂತ ಕೂಡ ಗೊತ್ತಾಗತ್ತೆ. ಇಷ್ಟೆಲ್ಲ ಆಗಿದ್ದರ ಹೊರತಾಗಿಯೂ ಕೂಡ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದೇನೋ ನಿಜ, ಆದರೆ ನಾನು ಏನೂ ಮಾಡಿಲ್ಲ, ನಾನು ಈ ಪ್ರಕರಣದಲ್ಲಿ ನಾನು ಭಾಗಿನೇ ಇಲ್ಲ, ನಮ್ಮ ಹುಡುಗರೇ ಏನೋ ಹೊಡೆದಾಕಿದ್ದಾರೆ ಅಂತ ಎಲ್ಲವನ್ನೂ ಕೂಡ ಕತೆ ಕಟ್ಟೋ ಕೆಲಸನ ಮಾಡ್ತಾರೆ. ಅಂದರೆ ಬೆಕ್ಕು ನಾನು ಮಾಂಸಾಹಾರಿ ಎಲ್ಲ, ಇಲಿನೇ ತಿನ್ನೋದಿಲ್ಲ, ನಾನು ಸನ್ಯಾಸಿ ಅಂತ ಯಾವ ರೀತಿಯಾಗಿ ಹೇಳ್ಕೊಂಡಿತ್ತಲ್ವೇ, ಅದೇ ರೀತಿಯಾಗಿ ಥೇಟ್ ಸೇಮ್ ದೃಶ್ಯ ಇಲ್ಲೂ ಕೂಡ ಕಂಡುಬರುತ್ತೆ. ಆದರೆ ಬೆಕ್ಕು ಬೆಕ್ಕೇ ಅಲ್ವೇ? ಇಲ್ಲಿ ಹುಡುಕುವಂತಹ ಕೆಲಸದಲ್ಲಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಬೆಕ್ಕಿಗೆ ಗಂಟೆ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಪ್ರಶ್ನೆ ನಾವು ಮೊದಲಿನಿಂದಲೂ ಕತೆ ಕೇಳ್ಕೊಂಡು ಬರ್ತಾ ಇದ್ವಲ್ವಾ, ಆ ಕತೆ ಇಲ್ಲಿ ಕಥೆಯಾಗಿ ಉಳಿದಿಲ್ಲ. ಬೆಕ್ಕಿಗೆ ಸರಿಯಾಗಿ ಗಂಟೆ ಕಟ್ಟುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗ್ತಾರೆ. ಎಷ್ಟೇ ಕತೆ ಕಟ್ಟಿದರೂ ಕೂಡ ಈ ಕಥೆಯೆಲ್ಲ ಬೇಡ, ಏನಿದೆ ನಿಜವಾಗ್ಲೂ ಇದರಲ್ಲಿ ಹೇಳಿ ಅಂತ ಯಾವಾಗ ಆರೋಪಿಗಳು ಬೇರೆ ಬೇರೆ ಆರೋಪಿಗಳಿದ್ರಲ್ವಾ, ಅವ್ರನ್ನ ತಮ್ಮದೇ ಶೈಲಿಯಲ್ಲಿ ಬೆಂಡೆತ್ತದಾಗ, ತಮ್ಮದೇ ಶೈಲಿಯಲ್ಲಿ ಪ್ರಶ್ನೆ ಮಾಡಿದಾಗ ಒಂದೊಂದಾಗಿ ಹೊರಗಡೆ ಬರುತ್ತೆ. ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಒಂದು ಎಳೆ ಸಿಕ್ಕರೆ ಪೊಲೀಸರು ಅದನ್ನೇ ಸಂಪೂರ್ಣವಾಗಿ ಅಚಡ ನುಂಗೋದು ಅಂತ ಹೇಳ್ತಾರೆ. ಒಂದು ಸಣ್ಣ ಎಳೆ ಸಿಕ್ಕರೆ ಸಾಕು, ಅದರಲ್ಲಿ ಏನಿದೆಯಲ್ಲ ಸಂಪೂರ್ಣ ತಟ್ಟೆನೇ ಖಾಲಿ ಮಾಡೋದು ಅಂತ ಹೇಳ್ತಾರೆ ಊಟ ಹಸಿವಾದಾಗ. ಅದೇ ರೀತಿಯಾಗಿ ಪೊಲೀಸರು ಕೂಡ ಬಹಳಷ್ಟು ಹಸಿವಿನಿಂದ ಕಾದಿದ್ರು ಕೂಡ ಅನ್ನುವಂಥದ್ದು ಇಲ್ಲಿ ಗೊತ್ತಾಗತ್ತೆ. ಒಂದು ಸಣ್ಣ ಎಳೆ ಸಿಕ್ಕರೆ ಸಾಕು, ಒಂದು ಮೆಸೇಜ್ ಮಾಡಿದ್ರು ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತಲ್ವಾ, ಓಕೆ ಇನ್ಸ್ಟಾಗ್ರಾಮ್ನ ರಿಟ್ರೀವ್ ಮಾಡುವಂತಹ ಕೆಲಸ ಮಾಡ್ತಾರೆ. ನನಗೇನೂ ಗೊತ್ತಿಲ್ಲ ಅಂತ ಇದ್ದ ದರ್ಶನ್ಗೆ ಈಗ ಅವರದ್ದೇ ಸೂತ್ರಧಾರತ್ವ ಇತ್ತು, ಅವರೇ ಸೂತ್ರಧಾರಿ ಅನ್ನುವಂಥದ್ದನ್ನು ಈ ಒಂದು ಚಾರ್ಜ್ ಶೀಟ್ ಹೇಳ್ತಾ ಇದೆ. ಇನ್ನು A2 ಆರೋಪಿಯಾಗಿದ್ದಾರಲ್ವೇ, A1 ಆರೋಪಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಕಾಟೇರನೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂತ್ರಧಾರಿ, ಕಿಡ್ನ್ಯಾಪ್ ಮಾಡಿರುವಂಥದ್ದಾಗಿರಬಹುದು, ಕೊಲೆ, ಅದೇ ರೀತಿಯಾಗಿ ಸಾಕ್ಷ್ಯನಾಶ, ಪಿತೂರಿ, ಇದೆಲ್ಲದರಲ್ಲೂ ಕೂಡ ದರ್ಶನ್ ಅವರ ಪ್ರಮುಖ ಪಾತ್ರ, ಮೇನ್ ರೋಲು, ಲೀಡ್ ರೋಲ್. ಈ ಫಿಲ್ಮಲ್ಲಿ ಇರಬೇಕಾದ್ರೆ ಹೀರೋ ಪಾತ್ರ ಅಂತೀವಲ್ವ ನಾವು, ಲೀಡ್ ರೋಲ್, ನಾನೇ ಹೀರೋ ಅಂಥೇಳಿ ಏನೇ ಆದರೂ ಹೀರೋಗೇನೂ ಆಗೋದಿಲ್ಲ, ಹೀರೋನೇ ಅದರಲ್ಲಿ ಲೀಡ್ ರೋಲು. ಎಲ್ಲ ಸಂಪೂರ್ಣವಾಗಿ ಒಂದು ಘಟನಾವಳಿಗಳೇನಿರುತ್ತೆ, ಆ ಸಿನಿಮಾ ಏನಿರುತ್ತಲ್ವ, ಆ ಸಿನಿಮಾದ ಒಂದು ಸ್ಟೋರಿ ಏನಿರುತ್ತೆ, ಆ ಸ್ಟೋರಿ ಹೀರೋ ಸುತ್ತಾ ಇರುತ್ತೆ. ಹಾಗೇನೆ ಈ ಪ್ರಕರಣದಲ್ಲೂ ಕೂಡ ಕಿಡ್ನ್ಯಾಪ್ ಮಾಡಿದ್ದು, ಕೊಲೆ ಮಾಡಿರುವಂಥದ್ದು, ಹತ್ಯೆ ಮಾಡಿದ್ದು, ಪಿತೂರಿ, ಸಾಕ್ಷ್ಯನಾಶ, ಎಲ್ಲದರಲ್ಲೂ ಕೂಡ ಈ ಕಥೆ ಏನಿದೆ ಅದು ದರ್ಶನ್ ಸುತ್ತಾ ಇದೆ. ಅಂದರೆ ನಿಜ ಜೀವನದಲ್ಲಿ ದರ್ಶನ್ನು ಅವರೂ ಕೂಡ ಈ ಸ್ಟೋರಿಯಲ್ಲಿ ಅವರು ವಿಲನ್ ಆಗಿದ್ದಾರೆ ಎನ್ನುವಂಥದ್ದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಆಗ್ತಾ ಇದೆ. ಈ ಒಂದು ಪಾತ್ರದಲ್ಲೂ ಕೂಡ ಅವರು ಹೀರೋನೇ, ಆದರೆ ಪ್ರಕರಣದಲ್ಲಿ ಅವರು ಒಂದು ರೀತಿಯಾಗಿ ವಿಲನ್ನು. ಎಲ್ಲದರಲ್ಲೂ ಕೂಡ ದರ್ಶನ್ ಅವರು ಮೇನ್ ರೋಲ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಮಾಡೋದೆಲ್ಲ ಮಾಡಿ ಪಾರ್ಟಿ ಮಾಡಿದ್ರು. ಈ ಸಂಪೂರ್ಣ ಚಾರ್ಜ್ ಶೀಟನ್ನು ನೀವು ಕೂಡ ನೋಡಬಹುದು. ಈ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅದನ್ನು ನೋಡ್ತಾ ಹೋದಾಗ ಪ್ಲಾನಿಂಗ್ ಎಲ್ಲವೂ ಕೂಡ ಆಗುತ್ತೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಾರೆ, ಕುಡಿತಾರೆ, ತಿಂತಾರೆ, ಎಲ್ಲ ಒಂದು ಪ್ಲಾನಿಂಗ್ ಆದ ಬಳಿಕ ರೇಣುಕಾ ಸ್ವಾಮಿನ ಕರೆದುಕೊಂಡು ಬರ್ತಾ ಇರ್ತಾರೆ. ಕರೆದುಕೊಂಡು ಬರಬೇಕಾದರೂ ಕೂಡ
ಆ ಒಂದು ದಾರಿ ಮಧ್ಯ ಉದ್ದಕ್ಕೂ ಕೂಡ ಆತನ ಮೇಲೆ ಹಲ್ಲೆ ಮಾಡ್ತಾ ಬರ್ತಾರೆ. ಬೆಂಗಳೂರಿಗೆ ತಲುಪಾದ ಮೇಲೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ, ಸಾಯಿಸ್ತಾರೆ. ಸಾಯಿಸಿದ ನಂತರವೂ ಕೂಡ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ಬಳಿಕ ಮತ್ತೆ ಪಾರ್ಟಿ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ ಬಳಿಕ ನಂದೇನು ತಪ್ಪೇ ಇಲ್ಲ, ನನಗೇನು ಗೊತ್ತೇ ಇಲ್ಲ, ಇಲ್ಲ ಕಣ್ರಿ ನಾನು ಬುದ್ಧಿ ಹೇಳಬೇಕಂತ ಕರೆಸಿದ್ದು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಮ್ಮ ಹುಡುಗರು ಮಾಡಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಎಷ್ಟೇ ಕಥೆಗಳನ್ನು ಕಟ್ಟಿದರೂ ಕೂಡ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ. ಈ ಪ್ರಕರಣದಲ್ಲಿ ಏನೆಲ್ಲ ಸಾಕ್ಷ್ಯಗಳಿತ್ತು ಆ ಸಾಕ್ಷ್ಯಗಳನ್ನು ಯಶಸ್ವಿಯಾಗಿ ಕಲೆ ಹಾಕುವಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಯಶಸ್ವಿ ಆಗ್ತಾರೆ. ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಎಲ್ಲರೂ ಕೂಡ ದರ್ಶನ್ನತ್ತ ಬೊಟ್ಟು ಮಾಡ್ತಾರೆ. ಏನು ಆರೋಪಿಗಳಿದ್ರಲ್ವೇ ಬೇರೆ ಬೇರೆ ಆರೋಪಿಗಳು, ಏನಕ್ಕೆ ಮಾಡಿದೆ ನೀನು, ಏನು ಎತ್ತ ಎಲ್ಲ ಕೇಳ್ತಾ ಹೋದಾಗ ನಮ್ಮ ಬಾಸು, ಇವತ್ತು ಅಭಿಮಾನಿಗಳು ಹೇಳ್ತಾ ಇದ್ದಾರಲ್ವೇ ನಮ್ಮ ಬಾಸು, ಅದೇ ರೀತಿಯಲ್ಲಿ ನಮ್ಮ ಬಾಸ್ ಹೇಳಿದ್ರು ಮಾಡಿದ್ವಿ, ನಮ್ಮ ಬಾಸ್ ಹೇಳಿದ್ರು ಮಾಡಿದ್ವಿ. ಇದೇ ರೀತಿ ದರ್ಶನ್ನತ್ತ ಎಲ್ಲ ಆರೋಪಿಗಳು ಕೂಡ ಬೊಟ್ಟು ಮಾಡಿರುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗ್ತಾ ಇದೆ. ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಏನು ಅಂತ್ಯಕಂತೆಗಳಲ್ಲ, ಯಾವುದು ಕೂಡ ಅಂತ್ಯಕಂತೆಗಳಲ್ಲ. ಈ ಹಿಂದೆ ಇದ್ದದ್ದೆಲ್ಲವೂ ಕೂಡ ಅಂತ್ಯಕಂತೆ ಆಗಿರಬಹುದು, ಈಗ ತಳ್ಳಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ನಲ್ಲೆಲ್ಲವೂ ಕೂಡ ವಿಚಾರಣೆ ಆಗುತ್ತೆ, ಅದು ಸೆಕೆಂಡರಿ. ಆದರೆ ಈಗ ಚಾರ್ಜ್ ಶೀಟ್ನಲ್ಲಿ ಇರುವಂಥದ್ದನ್ನು ಅಂತ್ಯಕಂತೆಗಳು ಅಂತ ತಳ್ಳಿ ಹಾಕೋದಕ್ಕಾಗಲ್ಲ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಲಭ್ಯ ಆಗಿದೆ. ಅವರು ಹಾಕ್ಕೊಂಡಿದ್ದಂತಹ ಬಟ್ಟೆ ಇತ್ತಲ್ವ, ಯಾವ ಬಟ್ಟೆಗಳು ರಾಜ ಪೋಷಾಕುಗಳು, ಯಾರನ್ನ ರಾಜ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು, ಆ ರಾಜ ಪೋಷಾಕುಗಳೇನಿದೆ ಆ ಪೋಷಾಕುಗಳ ಮೇಲೂ ಕೂಡ ಜೀನ್ಸು, ಟಿ ಶರ್ಟು, ಅದರ ಮೇಲೆ ಕೂಡ ರಕ್ತದ ಕಲೆ ಪತ್ತೆಯಾಗತ್ತೆ. ಆ ರಕ್ತದ ಕಲೆ ಲೂಮಿನಲ್ ಟೆಸ್ಟ್ಗಳಲ್ಲೂ ಕೂಡ ಪತ್ತೆಯಾಗಿದೆ. ಇದೇ ಕಾರಣಕ್ಕಾಗಿ ನಾವು ಹೇಳ್ತಾ ಇರುವಂಥದ್ದು ಅಂತ್ಯಕಂತೆಗಳೆಲ್ಲವೂ ಕೂಡ ಫುಲ್ ಸ್ಟಾಪು. ಈಗ ಇದನ್ನು ಕೂಡ ನಾವು ಎವಿಡೆನ್ಸು ಇದೇ ಫೈನಲ್ ಅಂತ ಕೂಡ ಹೇಳೋದಕ್ಕಾಗಲ್ಲ. ತನಿಖೆ ಈಗಾಗಲೇ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ವರದಿಯನ್ನು ಸಿದ್ಧಪಡಿಸಿ ಈಗಾಗಲೇ ಕೊಟ್ಟಿದ್ದಾರೆ. FSLನ ವರದಿಗಳು ಕೂಡ ಬಂದಿದ್ದಾವೆ. FSLನ ವರದಿಯಲ್ಲಿ ಎಲ್ಲವೂ ಕೂಡ ಈಗ ಸಿದ್ಧವಾಗ್ತಾ ಇದೆ. ಪವಿತ್ರ ಗೌಡ ವಿರುದ್ಧವೂ ಕೂಡ 2 ಆರೋಪಗಳ ಮೇಲೆ ಚಾರ್ಜ್ ಶೀಟ್ ದಾಖಲು ಮಾಡಿದ್ದಾರೆ. ಕಿಡ್ನ್ಯಾಪ್ ಮಾಡಿಸಿರುವಂಥದ್ದು, ಕೊಲೆಗೆ ಪ್ರಚೋದನೆ, ಅಂದರೆ ಹೊಡೆದಾಕಿ ಇವನ್ನ, ಕಿಲ್ ಹಿಮ್, ಸಾಯಿಸ್ಬಿಡಿ ಇವನ್ನ ಅನ್ನುವಂಥದ್ದು ಏನಿದೆಯಲ್ಲ ಅದಕ್ಕೂ ಸಂಬಂಧಪಟ್ಟಂತೆ ಪ್ರಚೋದನೆ ಕೊಟ್ಟಿರುವಂಥದ್ದು, ಪ್ರಚೋದನೆ ಕೊಡುವಂಥದ್ದು ಕೂಡ ಇದೆಯಲ್ಲ ಅದೂ ಕೂಡ ಒಂದು ಅಪರಾಧ ಆಗತ್ತೆ. ಇದೇ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೊಲೆ ಮಾಡಿದಾರಲ್ವೇ, ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ನಾವೇನು ಹೇಳ್ತೀವಿ, ಎಲ್ಲರೂ ಕೂಡ ಪ್ಲ್ಯಾನಿಂಗ್ ಮಾಡಿಕೊಂಡು ಕೊಲ್ಲಲೇಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ವೇ, ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದಾರ್ರಿ. ಕೊನೆ ಪಕ್ಷದಲ್ಲಿ ಅಟ್ಲೀಸ್ಟು ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟಾದ ಬಳಿಕನಾದರೂ ಹೋಗಲಿ ಬಿಡು ಪಾಪ ಅಂತ ಬಿಟ್ಬಿಡ್ಬೋದಾಗಿತ್ತು. ಯಾರಾಗಿದ್ರೂ ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆದರೆ ಈ ಒಂದು ವಿಷಯದಲ್ಲಿ ಹಾಗೆ ಮಾಡೋದಿಲ್ಲ. ಎಲ್ಲರೂ ಅಂತ ಇರುವಂಥದ್ದು ಏನೋ, ಅವನೇನು ಹರಿಶ್ಚಂದ್ರನ, ಅವನೇನು ರಾಮನ, ಅವನೇನದ, ಅವನೇನು ಸತ್ಯ ಹರಿಶ್ಚಂದ್ರನ, ಬಿಟ್ಬಿಡ್ಬೇಕಾಗಿತ್ತ, ಅವ್ನು ತಪ್ಪು ಮಾಡಿಲ್ಲ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲರಿ. ಚಾರ್ಜ್ ಶೀಟ್ನಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ. ಅವನು ಮೆಸೇಜ್ ಮಾಡಿರುವಂಥದ್ದು ಸತ್ಯ, ಅವನು ಮಾಡಿರುವಂಥದ್ದು ತಪ್ಪು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ವಿ. ಆದರೆ ಆ ರೀತಿಯಾಗಿ ಮಾಡಿದಂತಹ ಒಬ್ಬ ವ್ಯಕ್ತಿನ ಎತ್ತಾಕೊಂಡು ಹೋಗಿ ಅವನ ವಿರುದ್ಧ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು, ಅವನ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮಾಡ್ಬೋದಾಗಿತ್ತು. ಆದರೆ ಅದನ್ನು ಮಾಡದೆ ಆತನನ್ನು ತಾವೇ ಎತ್ತಾಕೊಂಡು ಹೋಗಿ ಪ್ಲ್ಯಾನ್ ಫುಲ್ಲಾಗಿ ಎಲ್ಲರೂ ಸೇರಿಕೊಂಡು ಹೊಡೆದು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದಾರಲ್ವೇ, ಇದನ್ನು ನಾವು ತಪ್ಪು ಅಂತ ಹೇಳ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು ಜೈಲು ಪಾಲಾಗಿರುವಂಥದ್ದು.